ಸರ್ವರಿಗೂ ನಮಸ್ಕಾರಗಳು. ನಾನು ನಾಗಮಣಿ HB, ಸಹಶಿಕ್ಷಕಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಧರ್ಮಾಪುರ, ಜಿಲ್ಲೆ ಕಲಬುರಗಿ. ಇಂದು ನಾವು ಒಂದು ಪ್ರಬಂಧವನ್ನು ರಚಿಸುವಾಗ ಅನುಸರಿಸಬಹುದಾದಂತಹ ಪ್ರಮುಖ ಹಂತಗಳು ಮತ್ತು ಮಾದರಿ ಪ್ರಬಂಧವನ್ನು ಉದಾಹರಣೆ ಸಹಿತ ತಿಳಿದುಕೊಳ್ಳೋಣ. ಪ್ರಬಂಧ ವಿಷಯ: ಇಂದಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಬ್ರೈಲ್ ಪಾತ್ರ. ಪರಿಚಯ: ಲೋಕದ ಸೌಂದರ್ಯವನ್ನು ಕಣ್ಣಿನಿಂದ ಸವಿಯುವುದಕ್ಕಿಂತ ಅರಿವಿನ ಮೂಲಕ ಅನುಭವಿಸುವುದು ಶ್ರೇಷ್ಠ ಎಂಬ ಸಾಲಿನಂತೆ ಇಂದಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಬ್ರೈಲ್ ಲಿಪಿಯು ಕೇವಲ 6 ಚುಕ್ಕಿಗಳ ಸಮೂಹವಾಗಿರದೆ ದೃಷ್ಟಿ ಸವಾಲಿಗ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯ ನಿರ್ಮಾಣಕ್ಕೆ ಜ್ಞಾನದೀಪವಾಗಿದೆ. ಶಿಕ್ಷಣ ಎಲ್ಲರ ಹಕ್ಕು, ಅದನ್ನು ಪಡೆದೇ ತೀರಬೇಕು ಎಂಬಂತೆ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಗೂ ಸಮಾನ ಶಿಕ್ಷಣ ದೊರೆಯಬೇಕೆಂಬುದು ಸಂವಿಧಾನದ ಆಶಯ. ಇದರಂತೆ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016ರ ಕಾಯ್ದೆ ಬ್ರೈಲ್ ಲಿಪಿ ಬಳಕೆಯನ್ನು ಅಂಧರ ಸಂವಹನ ಮಾಧ್ಯಮವಾಗಿ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಉತ್ತೇಜಿಸಬೇಕೆಂದು ಒತ್ತಿ ಹೇಳುವುದರಿಂದ ಎಲ್ಲೆಡೆ ಇದರ ಪ್ರಾಮುಖ್ಯತೆ ಹರಡುತ್ತಿದೆ. ಬ್ರೈಲ್ ಉಗಮ 19ನೇ ಶತಮಾನದಲ್ಲಿ ಫ್ರಾನ್ಸ್ ದೇಶದ ಬಾಲಸಾಹಸಿಗನಾದ ಲೂಯಿಸ್ ಬ್ರೈಲ್ 6 ಚುಕ್ಕಿಗಳ ಈ ಲಿಪಿಯನ್ನು ರಚಿಸಿದರು. ಶಿಕ್ಷಣದಿಂದ ವಂಚಿತರಾಗುತ್ತಿದ್ದ ದೃಷ್ಟಿ ಸವಾಲಿಗರಿಗೆ ಈ ಲಿಪಿಯು ಜಾಗತಿಕ ಸಾಕ್ಷರತೆಗೆ ಬೆಂಬಲ ನೀಡಿತು. ಮಹತ್ವ: ಸ್ಪರ್ಶವೇ ಜ್ಞಾನಕ್ಕೆ ದಾರಿ, ಬ್ರೈಲ್ ಅದರ ಭಾಷೆ ಎನ್ನುವಂತೆ ಶಾಲೆಗಳಿಂದ ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ನಾವು 63 ಸಂಯೋಜನೆಗಳನ್ನೊಳಗೊಂಡ ಭಾರತೀಯ ಬ್ರೈಲ್ ಬಳಸಿಕೊಂಡು ಶೈಕ್ಷಣಿಕ ಪ್ರಗತಿಯನ್ನು ಸ್ವತಂತ್ರವಾಗಿ ಸಾಧಿಸಲು ಅನುಕೂಲಕರವಾಗಿದೆ. ಬದಲಾವಣೆಯ ಶಿಕ್ಷಣ ಮುಂದಿನ ಭವಿಷ್ಯ ನಿರ್ಮಾಣಕ್ಕೆ ಬುನಾದಿ ಎನ್ನುವ ಹಾಗೆ ಮಕ್ಕಳಲ್ಲಿ ಭಾಷಾ ಪ್ರಬುದ್ಧತೆ ಬೆಳೆಯಬೇಕಾದರೆ ನಾವು ಇಂದು ತಂತ್ರಜ್ಞಾನ ಬೆಳೆದಂತೆ ಸ್ಕ್ರೀನ್ ರೀಡರ್ ಸಾಫ್ಟ್ವೇರ್ಗಳು ಮತ್ತು ಧ್ವನಿ ಮುದ್ರಿತ ಪುಸ್ತಕಗಳನ್ನು ಕೇಳಿಸಿಕೊಳ್ಳುವುದಕ್ಕಿಂತ ಸ್ವತಃ ಸ್ಪರ್ಶಿಸಿ ಓದುವುದರಿಂದ ವ್ಯಾಕರಣ, ಕಾಗುಣಿತ ಮತ್ತು ಲೇಖನ ಚಿಹ್ನೆಗಳ ಜ್ಞಾನ ಲಭಿಸುತ್ತದೆ. ಇಂದಿಗೂ ಇದು ಸ್ವಾವಲಂಬನೆ ಕಲಿಕೆಯಲ್ಲಿ ಜ್ಞಾನಸಿಂಚನವಾಗಿ ಮಹತ್ವಪೂರ್ಣವಾದ ಸ್ಥಾನವನ್ನು ಉಳಿಸಿಕೊಂಡಿದೆ ಮತ್ತು ನಿರಂತರ ಕಲಿಕೆಗೆ ದಾರಿ. ತಂತ್ರಜ್ಞಾನದ ಮೂಲಕ ಬ್ರೈಲ್ ಕಲಿಕೆ ಮತ್ತು ಬಳಕೆ. ತಂತ್ರಜ್ಞಾನ ಅಂಗೈಲಿದ್ದರೆ ಇಡೀ ಪ್ರಪಂಚವನ್ನೇ ಪ್ರದಕ್ಷಿಣೆ ಮಾಡಿಸುತ್ತದೆ ಎಂಬಂತೆ ಇಂದು ರಿಫ್ರೆಷಬಲ್ ಬ್ರೈಲ್ ಡಿಸ್ಪ್ಲೇ RBD ಸಾಧನವು ಗಣಕಯಂತ್ರದ ಪರದೆಯ ಮೇಲೆ ಬರೆದಾಗ ಕಾಣುವ ಅಕ್ಷರಗಳನ್ನು ಬ್ರೈಲ್ಗೆ ತಕ್ಷಣವೇ ಪರಿವರ್ತಿಸುವುದರಿಂದ ಸುಲಭವಾಗಿ ಓದಲು ಸುಗಮ
ಮಾರ್ಗವಾಗಿದೆ. ಅದೇ ರೀತಿ ಬ್ರೈಲ್ ನೋಟ್ ಟೇಕರ್ಸ್ ಎಂಬ ಸಾಧನವು ತರಗತಿಯಲ್ಲಿ ಮಕ್ಕಳು ಪಾಠ ಕೇಳುತ್ತಲೇ ಬ್ರೈಲ್ನಲ್ಲಿ ಟಿಪ್ಪಣಿ ಮಾಡಿಕೊಳ್ಳಲು ನೆರವಾಗುತ್ತಿದೆ. ಸಮನ್ವಯ ಶಿಕ್ಷಣ. ಅನುಕಂಪ ಬೇಡ, ಅವಕಾಶ ನೀಡಿ ಎಂಬ ಸಾರದಂತೆ 20ನೆಯ ಶತಮಾನದ ಅಂತ್ಯದಲ್ಲಿ ಸಾಮಾಜಿಕ, ಶೈಕ್ಷಣಿಕ, ನೈತಿಕ ಮತ್ತು ಸಾಂಸ್ಕೃತಿಕ ಅಸಮಾನತೆಗಳನ್ನು ಕಿತ್ತೊಗೆದು ಸಾಮಾನ್ಯ ಶಾಲೆಗಳಲ್ಲೇ ಅಗತ್ಯ ಭೌತಿಕ ಮತ್ತು ಬೌದ್ಧಿಕ ಮಾರ್ಪಾಡುಗಳೊಂದಿಗೆ ಬ್ರೈಲ್ ಪಠ್ಯಪುಸ್ತಕಗಳನ್ನು ಪೂರೈಸಿ ಸಾಮಾನ್ಯ ಮಕ್ಕಳೊಂದಿಗೆ ಅಂಧ ಮಕ್ಕಳು ಕಲಿಯಲು ಸರ್ಕಾರ ಮತ್ತು ಶಿಕ್ಷಣ ಸಂಸ್ಥೆಗಳು ಪ್ರೋತ್ಸಾಹಿಸುತ್ತಿರುವ ವ್ಯವಸ್ಥೆಯೇ ಸಮನ್ವಯ ಶಿಕ್ಷಣವಾಗಿದೆ. ಸವಾಲುಗಳು ಮತ್ತು ಪರಿಹಾರಗಳು. ಕೈಗೆ ಹತ್ತಿರ, ಬಳಕೆಗೆ ದೂರ ಎಂಬಂತೆ ಭಾರತದಲ್ಲಿ ಬ್ರೈಲ್ ತಂತ್ರಜ್ಞಾನಾಧಾರಿತ ಸಲಕರಣೆಗಳ ಬೆಲೆ ದುಬಾರಿಯಾಗಿರುವುದರಿಂದ ಖರೀದಿಸುವುದು ಕಷ್ಟಸಾಧ್ಯ. ಸರ್ಕಾರಿ ಶಾಲೆಗಳಲ್ಲಿ ನುರಿತ ಬ್ರೈಲ್ ಶಿಕ್ಷಕರ ಕೊರತೆ. ದೃಷ್ಟಿವಿಕಲಚೇತನರು ಕೇಳುವುದರಲ್ಲಿ ಒಲವು ಹೆಚ್ಚಾಗಿರುವುದರಿಂದ ಬ್ರೈಲ್ ಬಳಕೆ ಕಡಿಮೆಯಾಗಿದೆ. ಕೇಳುವುದು ಕ್ಷಣ ಮಾತ್ರ, ಸ್ಪರ್ಶದ ಜ್ಞಾನ ಶಾಶ್ವತ ಎಂದು ಪ್ರಶಂಸಿಸುವ ತಜ್ಞರ ಹೇಳಿಕೆ ಬ್ರೈಲ್ ಮೂಲಕ ಶಿಕ್ಷಣ ಪಡೆದು ಔದ್ಯೋಗಿಕ ಕ್ಷೇತ್ರದಲ್ಲಿ ಮತ್ತು ಇನ್ನಿತರ ಕಾರ್ಯದಲ್ಲಿ ತೊಡಗಿರುವ ಅಂಧರ ಸೇವಾ ಸಾಧನೆಯನ್ನು ಖಚಿತಪಡಿಸಿದೆ. ಇದರಂತೆ ಸರ್ಕಾರಗಳು, ಸಮುದಾಯಗಳು, ಪೋಷಕರು ಮತ್ತು ಸಂಬಂಧಿತ ಶಿಕ್ಷಣ ಸಂಸ್ಥೆಗಳು ಬ್ರೈಲ್ ಕಲಿಕೆಗೆ ಮತ್ತು ಅದರ ಉಳಿವಿಗೆ ಬೇಕಾದ ಸೌಲಭ್ಯಗಳನ್ನು, ಬ್ರೈಲ್ ಪಠ್ಯಪುಸ್ತಕಗಳನ್ನು ಮತ್ತು ವಿಶೇಷ ತರಬೇತಿ ಪಡೆದ ಬ್ರೈಲ್ ಶಿಕ್ಷಕರನ್ನು ಸಕಾಲದಲ್ಲಿ ಒದಗಿಸಿದರೆ ಸರ್ವರೊಳು ಒಂದಾಗಿ ಬ್ರೈಲ್ ಮೂಲಕವೇ ಮಕ್ಕಳು ಸುಜ್ಞಾನದ ಗಣಿಗಳಾಗಿ ಹೊರಹೊಮ್ಮಲು ಸುಲಭ ಮಾರ್ಗ ಇದಾಗಿದೆ. ಸಾರಾಂಶ. ಇಂದು ತಂತ್ರಜ್ಞಾನ ಎಷ್ಟೇ ಬೆಳೆದರೂ ಒಂದು ಪೆನ್ನು ಮತ್ತು ಕಾಗದದ ಮಹತ್ವ ಹೇಗೆ ಅಳೆಯುವುದಿಲ್ಲವೋ ಹಾಗೆಯೇ ಬ್ರೈಲ್ ಲಿಪಿ ಮಹತ್ವ ಕುಂದುವುದಿಲ್ಲ. ಶಿಕ್ಷಣ ವ್ಯವಸ್ಥೆಯಲ್ಲಿ ಅಂಧರ ಸ್ವಾಭಿಮಾನ ಮತ್ತು ಸ್ವಗೌರವದ ಕಲಿಕೆಗೆ ಈ ಲಿಪಿ ಪ್ರೇರಣೆಯಾಗಿದೆ. 2016ರ RPWD ಕಾಯ್ದೆಯು ನಮ್ಮನ್ನು ಸಮಾನ ಅವಕಾಶ, ನಿರ್ಬಂಧರಹಿತ ಪ್ರವೇಶ ಮತ್ತು ಕಾನೂನಾತ್ಮಕ ಒಳಗೊಳ್ಳುವಿಕೆಗೆ ಬೆಂಬಲಿಸಿ ಬ್ರೈಲ್ ಸಮಾನ ಶಿಕ್ಷಣದ ಹಕ್ಕನ್ನು ಎಲ್ಲರಿಗೂ ತಲುಪಿಸುವ ಮಾಂತ್ರಿಕ ಕಲೆಯಾಗಿದೆ. ಇಂದಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಬ್ರೈಲ್ ಸಾಂಪ್ರದಾಯಿಕ ಮತ್ತು ತಂತ್ರಜ್ಞಾನ ಸ್ನೇಹಿಯಾಗಿ ನವ ಸಾಧನೆಗೆ ಸ್ಫೂರ್ತಿಯಾಗಿದೆ. ನಮ್ಮ ಶೈಕ್ಷಣಿಕ ಅಭಿವೃದ್ಧಿಯ ಪಥದಲ್ಲಿ ಬ್ರೈಲ್ ಪಾತ್ರ ಬಹಳ ಹಿರಿದಾದುದು. ಆದ್ದರಿಂದ ಬ್ರೈಲ್ ಬಳಕೆಯನ್ನು
ಉದ್ದೀಪನಗೊಳಿಸಿ ಅದರ ಉಮೇದ್ವಾರಿಕೆಯನ್ನು ಶಾಶ್ವತಗೊಳಿಸುವುದು ಸರ್ವಮಾನವರ ಕರ್ತವ್ಯವಾಗಿದೆ. ಧನ್ಯವಾದಗಳು.